Hello friends, welcome to my channel Be Creative Kannada. ನಾನು ನಿಮ್ಮ ವಿಜಯ್ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆಲಿ. ಈ ವಿಡಿಯೋದಲ್ಲಿ ನಿಮಗೆ ನುಡಿ ಸಾಫ್ಟ್ವೇರ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಈ ಒಂದು ನುಡಿ ಸಾಫ್ಟ್ವೇರ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ಮತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾವು ಡೌನ್ಲೋಡ್ ಮಾಡಿರುವ ನುಡಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಫೈಲ್ಸ್ ಹೋಗಿ ನುಡಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸೆಟಪ್ ಅಪ್ಡೇಟ್ ಯೂಸಿಂಗ್ ಸೆಟಪ್ ಮೇಲೆ ಕ್ಲಿಕ್ ಮಾಡೋಣ. ಸ್ಟಾರ್ಟ್ ಕೊಡೋಣ. ಅನ್ಪ್ಯಾಕಿಂಗ್ ದ ಯೂಸರ್ ಫೈಲ್ಸ್ ಬರುತ್ತೆ. ಇನ್ಸ್ಟಾಲ್ ಆದ್ಮೇಲೆ ಕೇಳುತ್ತೆ, ಡು ಯು ವಾಂಟ್ ಟು ಪುಟ್ ದ ನುಡಿ ಶಾರ್ಟ್ಕಟ್ ಆನ್ ಡೆಸ್ಕ್ಟಾಪ್ ಅಂತ ಕೇಳುತ್ತೆ. ನಾವು ಎಸ್ ಕೊಡೋಣ. ನೆಕ್ಸ್ಟ್, ಡು ಯು ವಾಂಟ್ ಟು ನುಡಿ ಟು ಸ್ಟಾರ್ಟ್ ಈಚ್ ಟೈಮ್ ವೆನ್ ಯು ಸ್ಟಾರ್ಟ್ ದ ಕಂಪ್ಯೂಟರ್ ನೋ ಕೊಡೋಣ. ಇದಕ್ಕೆ ಎಸ್ ಕೊಟ್ಟರೆ ನೀವು ಸಿಸ್ಟಮ್ ಆನ್ ಮಾಡಿದಾಗೆಲ್ಲ ನುಡಿ ಡೈರೆಕ್ಟಾಗಿ ಆನ್ ಆಗುತ್ತೆ. ನೋ ಕೊಡೋಣ. ನುಡಿ ಈಸ್ ಇನ್ಸ್ಟಾಲಿಂಗ್. ಇನ್ಸ್ಟಾಲ್ ಆಯಿತು, ಇನ್ಸ್ಟಾಲ್ ಆಗಿರುತ್ತೆ. You must restart your computer to complete Nudi installation. To restart now, press yes or no to restart later. ಅಂದರೆ ಈ ಒಂದು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಬೇಕು ಅಂದರೆ ನೀವು ಸಿಸ್ಟಮ್ನ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ನೋ ಕೊಡ್ತೀನಿ, ನಾನು ಆಮೇಲೆ ರೀಸ್ಟಾರ್ಟ್ ಮಾಡ್ಕೊತೀನಿ ಹೇಳ್ತಾ ಇದ್ದೀನಿ. ನೋ ಕೊಡ್ತೀನಿ ನಾನು. ಇನ್ಸ್ಟಾಲ್ ಆಗಿದೆ ನೋಡಿ, 4.0 ಇನ್ಸ್ಟಾಲ್ ಆಗಿದೆ. ನೋಡೋದಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಒಂದು ನುಡಿ 4.1ನ ಇನ್ಸ್ಟಾಲ್ ಮಾಡೋದು ಅಂತ ನೋಡೋದಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಒಂದು ಹೊಸ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ಜೈ ಹಿಂದ್.